ಇವತ್ತಿನ ಕಾರ್ಯಕ್ರಮ ಯಾವ ರೀತಿ ಇದೆ ಅಂತೇಳಿ ತಾವು ಮಾಧ್ಯಮದ ಸ್ನೇಹಿತರು ಜೊತೆಯಾಗಿ ಈ ನಡುವೆ 10 ದಿನಗಳಿಂದ ತಾವೆಲ್ಲ ಇಲ್ಲಿ ಯಾವ ರೀತಿ ಸಿದ್ಧತೆಗಳಾಗ್ತಾ ಇತ್ತು ಅಂತೇಳಿ ತಾವೆಲ್ಲ ನೋಡಿದ್ದೀರಿ. ಒಂದು ನಿನ್ನೆನೂ ಸಹ ಕುಮಾರಣ್ಣವರು, ಪೂಜ್ಯ ದೇವೇಗೌಡರು ಸಾಹೇಬರು, ನಮ್ಮ ರೇವಣ್ಣ ಸಾಹೇಬರು, ಕುಟುಂಬದ ಎಲ್ಲ ಸದಸ್ಯರು ಸಹ ಊಟದ ವ್ಯವಸ್ಥೆ ಇರಬಹುದು ಅಥವಾ ಯಾರು ಅವರು ಅನ್ನಪೂರ್ಣೇಶ್ವರಿ ಅಂತಲೇ ಏನು ಪ್ರಖ್ಯಾತಿಯನ್ನು ಗಳಿಸಿದ್ರು ಅವರನ್ನು ನೋಡಲಿಕ್ಕೆ ಇವತ್ತು ಜನ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ನಾವು ಇವತ್ತು ಬರಲಿಕ್ಕೆ ಆಗುತ್ತೋ ಇಲ್ಲ ಅಂಥೇಳಿ ಮೊನ್ನೆಯಿಂದನೇ ಸುಮಾರು 3 ರಿಂದ 4 ಸಾವಿರ ಜನಗಳಷ್ಟು ಅವರೇ ಬಂದು ಈಗಾಗಲೇ ದರ್ಶನವನ್ನು ಮಾಡ್ಕೊಂಡು ಹೋಗಿರೋದು ತಾವೆಲ್ಲ ನೋಡಿದ್ದೀರಿ. ನಾನು ನೋಡಿರ್ತಕ್ಕಂಥದ್ದು ಅಮ್ಮವರು ಮನೆಗೆ ಯಾರೇ ಬಂದರೂ ಸಹ ಅವರೇನು ಬೆಳಗಿನ ಜಾವ 6 ಗಂಟೆಗೆ ಎದ್ದು ಪೂಜೆಗೆ ಏನಾದರೂ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಪೂಜೆಗೆ ಬಂದು ಕುಳಿತು ಯಾರಾದರೂ ಮನೆಗೆ ಬಂದಂಥ ಸಂದರ್ಭದಲ್ಲಿ ಅವರು ಕೈ ಸೈಗೆ ಮಾಡೋರು. ಯಾರಾದರೂ ದೇವ್ರ ಮನೆ ಕೈ ಮುಗಿದ್ರೆ ಕುತ್ಕೊಳ್ಳಿ ಅಂತೇಳಿ ಪೂಜೆ ಪುರಸ್ಕಾರ ಎಲ್ಲ ಮುಗಿಸಿ ಬಂದು ನೀವೇನಾದರೂ ತಿಂಡಿ ಮಾಡಿದ್ದೀರಾ ಅಥವಾ ಊಟ ಮಾಡಿದ್ರೆಲ್ಲ ಆಗಿದೆ ಅಂತಂದರೆ ಕನಿಷ್ಠ ಪಕ್ಷ ಒಂದು ಹಣ್ಣಾದರೂ ಕೊಡ್ತಿದ್ರು. ಇಲ್ಲ ಅಂತಂದರೆ ಅವ್ರಿಗೆ ಒಂದು ಕೋಡುಬಳೆ ನಿಪ್ಪಟ್ಟು ಇರ್ತೈತಲ್ಲ ಅದನ್ನಾದರೂ ಕೊಟ್ಟು ಕಳಿಸ್ತಾ ಇದ್ರು. ಅಂಥ ಒಂದು ವ್ಯಕ್ತಿಗತ ಅವ್ರದ್ದು. ಹಾಗಾಗಿ ನಾವು ನೋಡಿರ್ತಕ್ಕಂಥದ್ದು, ನಾನು ವಿಧಾನ ಪರಿಷತ್ಗೆ ಆಯ್ಕೆಯಾದಂಥ ಸಂದರ್ಭದಲ್ಲೂ ಸಹ ಅವತ್ತು ಹುಣ್ಣಿಮೆ ಪದ್ಮನಾಭ ನಗರ ಮನೆಯಲ್ಲಿ ಪ್ರತಿದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾಯಿದ್ರು. ಆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋ ದಿವಸ ನಾನು ನಾಮಿನೇಷನ್ ಆಗಬೇಕಾಗಿತ್ತು. ದೇವ್ರ ಹತ್ರ ಒಂದು ಹೂವನ್ನು ತೆಗೆದುಕೊಟ್ಟು ನಿನ್ಗೆ ಒಳ್ಳೇದಾಗ್ತದೆ ಹೋಗು ನಾಮಿನೇಷನ್ ಮಾಡು ಅಂತೇಳಿ ಕಳಿಸಿ. ಹಾಗಾಗಿ ಈ ರೀತಿ ಅವರು ಯಾರಿಗೆ ಇದ್ದರೂ ಸಹ ಒಳ್ಳೆಯದನ್ನು ಬಯಸಿದ್ದಾರೆ, ಒಳ್ಳೆತನ ಮಾಡಿದ್ದಾರೆ. ಹಾಗಾಗಿ ಇವತ್ತು ಏನು ಸುಮಾರು ನಮ್ಮ ನಿರೀಕ್ಷೆ ಸುಮಾರು 75 ರಿಂದ 80 ಸಾವಿರ ಜನ ನಾವೇನಿವತ್ತು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ. ಅಷ್ಟೂ ಜನರಿಗೂ ಸಹ ಊಟದ ವ್ಯವಸ್ಥೆ ಸುಮಾರು 13 ಕೌಂಟ್ರುಗಳು, ಒಂದೊಂದು ಕೌಂಟ್ರಲ್ಲೂ ಒಂದು ಅಟ್ ಎ ಟೈಮ್ಗೆ 14,000 ಜನ ಊಟವನ್ನು ಮಾಡಬಹುದು. ಹಾಗಾಗಿ ಯಾವುದು ಎಲ್ಲಿ ಸಹ ಸಣ್ಣ ಸಮಸ್ಯೆನೂ ಆಗದ ರೀತಿಯಲ್ಲಿ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದೀರಿ. ಇವತ್ತು ಏನಪ್ಪ ಅಂತಂದರೆ ದುರ್ದೈವ, ಇವತ್ತು ಮಳೆ ಸ್ವಲ್ಪ ಸಣ್ಣದಾಗಿ ಸ್ಟಾರ್ಟ್ ಆಗಿದೆ. ಈಗಾಗಲೇ ಜನರು ಆ ಕಡೆಯಿಂದ ಬಂದು ಬೆಳಗ್ಗೆ ಬ್ರೇಕ್ಫಾಸ್ಟು ಸುಮಾರು ಒಂದು 4 ರಿಂದ 5 ಸಾವಿರ ಜನ ಬ್ರೇಕ್ಫಾಸ್ಟು ಮಾಡಿದ್ದಾರೆ. ಈಗ ಊಟದ ವ್ಯವಸ್ಥೆ ಈಗಾಗಲೇ ಪ್ರಾರಂಭ ಮಾಡಿದ್ದೀರಿ. ಸುಮಾರು 10 ಗಂಟೆಗೆ ಊಟ ಪ್ರಾರಂಭ ಮಾಡಿ ಅಂತೇಳಿ ಈಗಾಗಲೇ ಊಟನೂ ಪ್ರಾರಂಭ ಆಗಿದೆ, ಅಚ್ಚುಕಟ್ಟಾಗಿ ಊಟನೂ ನಡೀತಾ ಇದೆ. ಹಾಗಾಗಿ ನಾನು ಈಗಾಗಲೇ ಕುಮಾರಣ್ಣವರು ಕುಟುಂಬದ ಸದಸ್ಯರು ಈಗಾಗಲೇ ಏನು ಈ ಒಂದು ರಂಗನಾಥ ಸ್ವಾಮಿ ತಪ್ಪಲಿನಲ್ಲಿ ಚಿರನಿದ್ರೆಗೆ ಏನು ಜಾರಿದ್ದಾರೆ ಅಮ್ಮವರು, ಅವರ ನೆನಪಿಗಾಗಿ ಈ ರಾಜ್ಯದ ಬಡವರಿಗೆ, ಶಕ್ತಿ ಇಲ್ಲದೆ ಇರತಕ್ಕಂಥವ್ರಿಗೆ ಅವ್ರಿಗೆ ಶಕ್ತಿ ನೀಡೋದಕ್ಕಾಗಿ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಅದು ಬರೀ ಅವ್ರ ಕುಟುಂಬದಕ್ಕೋಸ್ಕರ ಅಲ್ಲ ಮಾಡ್ತಾ ಇರೋದು. ಈ ರಾಜ್ಯದ ಜನರು ಯಾರು ಒಂದು ವಯಸ್ಸಾದಂಥ ಸಂದರ್ಭದಲ್ಲಿ ಅವ್ರಿಗೆ ಏನು ನಾವು ಸಾಕಷ್ಟು ತೊಂದರೆಗಳು ಅನುಭವಿಸ್ತಾ ಇರ್ತಕ್ಕಂಥ ನೋಡಿದ್ದೀರಿ. ಅವ್ರಿಗೆಲ್ರಿಗೂ ಸಹ ಒಳ್ಳೆಯದಾಗಬೇಕು ಅಂಥೇಳಿ ಆ ನಿಟ್ಟಿನಲ್ಲಿ ಎಲ್ಲರನ್ನೂ ಸಹ ಕರೆದು ಅವ್ರಿಗೆ ಇಲ್ಲಿ ಒಳ್ಳೆಯದಾಗಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಇದು ಈ ರೀತಿಯಾಗಿ ಮುಂದಿನ ತಿಂಗಳಲ್ಲಿ ಒಂದು 2-3 ತಿಂಗಳಲ್ಲಿ ತಾವೆಲ್ಲ ನೋಡ್ತೀರಿ. ಆ ರೂಪುರೇಷೆಗಳು, ಆ ಕಾರ್ಯಗತ ಯಾವ ರೀತಿ ಆಗುತ್ತೆ ಅಂತೇಳಿ ಮಾಧ್ಯಮದ ಸ್ನೇಹಿತರಿಗೂ ಸಹ ಗೊತ್ತಾಗ್ತದೆ. ಆ ನಿಟ್ಟಿನಲ್ಲಿ ಆ ಕುಟುಂಬದ ಸದಸ್ಯರು ಈಗಾಗಲೇ ಆ ನಿಟ್ಟಿನಲ್ಲಿ ಕೆಲಸವನ್ನು ಶುರು ಮಾಡಿದ್ದಾರೆ. ಚೆನ್ನಮ್ಮ 6 ಜನ ಮಕ್ಕಳಿಗೆ ಮಾತ್ರ ತಾಯಿ ಅಲ್ಲ, ದೇವೇಗೌಡರಿಗೂ ತಾಯಿ. ದೇವೇಗೌಡರಿಗೆ ರಾಜಕೀಯ ಶಕ್ತಿ ಮತ್ತು ಆರೋಗ್ಯ ಚೆನ್ನಮ್ಮನಿಂದಲೇ ಇದ್ದಿದ್ದು. ಹಾಗಾಗಿ ಚೆನ್ನಮ್ಮ ಈ ಜಿಲ್ಲೆಯ ತಾಯಿ, ಈ ರಾಜ್ಯದ ತಾಯಿ. ಇಡೀ ಹೆಣ್ಣು ಕುಲಕ್ಕೆ ಒಂದು ಸಂಸಾರ, ಗಂಡ, ಅವ್ರ ಪರಿವಾರ ಮತ್ತು ಸಮಾಜನ ಹೇಗೆ ತಗೊಂಡೋಗ್ಬೇಕು ಅನ್ನೋಕ್ಕೆ ಚೆನ್ನಮ್ಮನೇ ಉದಾಹರಣೆ. ಇನ್ನೊಂದು ಶಬ್ದ ಇಲ್ಲ. ಚೆನ್ನಮ್ಮ ಜನಸಾಮಾನ್ಯರ ತಾಯಿ. ಆ ಕಾರಣಕ್ಕೆ ಅವ್ರಿಗೆ ಸಾವಿಲ್ಲ. ಅವರಿಗೆ ನೋಡ್ರಿ, ಒಂದಂತೂ ಸ್ಪಷ್ಟ, ಎಲ್ಲ ರಾಜಕಾರಣಿಗಳ ಹೆಂಗಸರು ರಾಜಕಾರಣ ಮಾಡ್ತಾರೆ. ಎಲ್ಲ ರಾಜಕಾರಣಿಗಳ ಹೆಂಗಸಂಗೆ ನಮ್ಮ ಚೆನ್ನಮ್ಮ ಅಲ್ಲ. ಚೆನ್ನಮ್ಮ ತಾಯಿ ಥರ. ಮತ್ತು ಇಡೀ ಸಮಾಜನ ಬಂದವ್ರಿಗೆಲ್ಲರಿಗೂ ಚೆನ್ನಮ್ಮ ಕೆಲಸ ಕೊಡಿಸಿ ಕೆಲಸ ಪಡೆದವ್ರು ಇದಾರಲ್ಲ, ಸಾವಿರಾರು ಕುಟುಂಬ ಇದ್ದಾವೆ. ಹಾಗಾಗಿ ಚೆನ್ನಮ್ಮ ಮಣ್ಣಲ್ಲಿ ದೇಹ ಹೋಗಿದೆ, ಆತ್ಮ ನಮ್ಮ ಜೊತೆನೇ ಇದೆ, ನಿಮ್ಮ ಜೊತೆನೇ ಇದೆ. ಅದರಿಂದ ಚೆನ್ನಮ್ಮ ಅಮರ.